ನಮ್ಮ ಕರ್ನಾಟಕ ರಾಜ್ಯದ ಚೀಫ್ ಮಿನಿಸ್ಟ್ರು ಭಾವಿ ಚೀಫ್ ಮಿನಿಸ್ಟರ್ ಸಾಹೇಬ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ನೋಡಿ, ನಮ್ಮ ವಕ್ಫ್ ಬೋರ್ಡ್ ಮಂಡಳಿಯಲ್ಲಿ ಲೂಟಿ ಮಾಡ್ಕೊಂಡು ಉಲ್ಲಂಘನೆ ಮಾಡ್ಕೊಂಡು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನ ಉಲ್ಲಂಘನೆ ಮಾಡ್ಕೊಂಡು ನಡೀತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮೈಸೂರಲ್ಲಿ ದರ್ಗಾಯಿ ಮಸ್ಜಿದ್ ಅಂತಿದೆ, ಆ ಮಸೀದಿಗೆ ಎಲೆಕ್ಷನ್ ನಡೀತು. ಎಲೆಕ್ಷನ್ ಆಗಿ ಎಲ್ಲರೂ ಜನಗಳು ಆಯ್ಕೆ ಮಾಡಿದ್ದಾರೆ. ಈ ಕಮಿಟಿ ಮಾಡಿಕೊಡ್ದೆ ಈ ವಕ್ಫ್ ಆಫೀಸರ್ ಅಂತ ಇವ್ರು ಪಬ್ಲಿಕ್ ಸ್ಯಾಲ್ರಿ ತೊಗೊಳೋದು ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿಯಿಂದ ಈ ವಕ್ಫ್ ಆಫೀಸರ್ ಮುಷ್ತಾಕ್ ಅಹಮದ್ ತಗೊಂಡು ಇವ್ರಿಗೆ ಕೆಲಸ ಮಾಡಿಕೊಡ್ದೆ ಇವ್ರಿಗೆ ಎಲೆಕ್ಷನ್ ಆಗಿರೋರನ್ನ ಕಮಿಟಿ ಮಾಡಿಕೊಟ್ಟು ಹಿಂದೆ ಯಾರ್ಯಾರು ಇದು ಮಾಡಿದ್ದಾರೆ ಅವ್ರಿಂದ ಚಾರ್ಜ್ ತೊಗೊಂಡು ಇವ್ರಿಗೆ ಕಮಿಟಿ ಮಾಡಿಕೊಡ್ದೆ ಇವ್ರಿಗೆ ಆಟ ಆಡಿಸ್ಕೊಂಡು ಆಗಲೇ ಎಲೆಕ್ಷನ್ ಆಗಿ 13-15 ದಿವಸ ಆಗೋಗಿದೆ, ವಿನ್ನಿಂಗ್ ಎಲ್ಲ ಆಗಿ. ಆದ್ರೂ ಇವ್ರಿಗೆಲ್ಲ ಕೊಡದೆ ಆಟ ಆಡಿಸ್ಕೊಂಡು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಸಂವಿಧಾನ ಇದೆಯಲ್ಲ ಅದನ್ನೆಲ್ಲ ಉಲ್ಲಂಘನೆ ಮಾಡ್ಕೊಂಡು ಅಂಬೇಡ್ಕರ್ ಅವರ ಸಂವಿಧಾನನ ಉಲ್ಲಂಘನೆ ಮಾಡ್ಕೊಂಡು ಈ ವಕ್ಫ್ ಕಮಿಟಿಗಳೆಲ್ಲ ಈ ವಕ್ಫ್ ಬೋರ್ಡ್ ಮಂಡಳಿ ನಮ್ಮ ಸಂವಿಧಾನದ ಅಡಿಯಲ್ಲಿರೋವಂಥದ್ದು ಇವರೆಲ್ಲ ಉಲ್ಲಂಘನೆ ಮಾಡ್ಕೊಂಡು ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿಯಿಂದ ಸ್ಯಾಲ್ರಿ ತಗೋತಾನೆ. ತಗೊಂಡಾಗ ಫಸ್ಟು ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸಿ ಅಪ್ಪನಿಗೆ ತನಿಖೆ ನಡೆಸಿ ಇವ್ರ ಮೇಲೆ. ಎಷ್ಟೋ ವಕ್ಫ್ ಕಮಿಟಿಗಳಲ್ಲಿ ಎಷ್ಟೋ ಕಡೆ ಎಲ್ಲ ಕಡೆ ಗೋಟಾಲಗಳಾಗಿದೆ, ಆ ಗೋಟಾಲಗಳೆಲ್ಲ ದಯವಿಟ್ಟು ತನಿಖೆ ನಡೆಸಿ ಎನ್ಕ್ವೈರಿ ನಡೆಸಿ ಇವ್ರ ಮೇಲೆ. ಇಲ್ಲಿ ನಮಗೆ ನ್ಯಾಯ ಕೊಡಿಸಿ. ಇಲ್ಲಿ ನಮ್ಮ ಜನ ನಮ್ಮ ತುಟಿ ನಮ್ಮ ಹಲ್ಲು ಎಲ್ಲ ತಿಂದು ನಮ್ಮನ್ನೇ ತೇಗ್ಬಿಡ್ತಾ ಇದೆ. ಬಡವ್ರು ಬಗ್ರದು ಏನು ನೋಡ್ತಾ ಇಲ್ಲ ಇವರೆಲ್ಲ ವಕ್ಫ್ ಕಮಿಟಿಗಳಲ್ದೆಲ್ಲ ಎಲ್ಲ ಲೂಟಿ ಮಾಡಿ ಎಲ್ಲ ಮಾಡಾಕ್ಬಿಡ್ತಾರೆ. ಮಾನ್ಯ ಚೇರ್ಮನ್ ಸಾಹೇಬ್ರೆ, ಅಜೀಜ್ ಸಾಹೇಬ್ರೆ, ಏನು ನಿಮ್ಮ ಅವಧಿಲಿ ಇದು ನಿಮಗೆ ಎಲ್ಲ ರೀತಿಯ ಗೊತ್ತು ಎಲ್ಲ ಇದ್ದೀವಿ. ಇವ್ರನ್ನ ಕೂರಿಸ್ಕೊಂಡು ಇಂಥ ವಕ್ಫ್ ಆಫೀಸರ್ಗಳೆಲ್ಲ ಇಲ್ಲಿ ನ್ಯಾಯ ಕೊಡದೆ ಪಾಪ ಅವರು ಗೆದ್ದು ಬಂದಿರೋ ಅಂಥವ್ರು ಈ ದರ್ಗಾಯಿ ಮಸ್ಜಿದ್ ಕಮಿಟಿ ಅದು ಜನ ಸೆಲೆಕ್ಟ್ ಮಾಡಿರೋ ಅವ್ರಿಗೆ ಕಮಿಟಿ ಮಾಡಿಕೊಟ್ಟು ಹಿಂದೆ ಇರೋರ್ತಾವ್ ಚಾರ್ಜ್ ತೊಗೊಂಡು ಏನೇನಾಗಿದೆ ಏನೇನು ಎಲ್ಲ ಅಂತ ಗೋಟಾಲ ಏನಾದ್ರು ನಡೆದಿದ್ರೆ ದಯವಿಟ್ಟು ನ್ಯಾಯ ಕೊಡಿಸಿ. ನೀವು ಅಜೀಜ್ ಸಾಹೇಬ್ರೆ ನೀವೇನು ಮಾಡ್ತಿದ್ದೀರಾ? ಈ ಕರ್ನಾಟಕ ವಕ್ಫ್ ಬೋರ್ಡ್ ಮಂಡಳಿ ಏನು ಮಾಡ್ತಿದೆಯೋ ಕತ್ತೆ ಕಾಯ್ತಾ ಇರಬೇಕು. ನಮಗಂತೂ ಅನಿಸ್ತಾ ಇರೋದು ಅದೇ ಜನಗಳಿಗೆ. ಈ KS ಆಫೀಸರ್ಗಳು IAS ಆಫೀಸರ್ಗಳು ಅದೇನ್ರಿ ಮಾಡ್ತಿದ್ದೀರಾ ನೀವೆಲ್ಲ? ಯಾಕ್ರಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ಕೂತಿದ್ದೀರಾ ನೀವೆಲ್ಲ? ನಿಮ್ಗೆಲ್ಲರಿಗೂ ತನಿಖೆ ನಡೆಸಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮನೆಗೆ ಕಳಿಸ್ಬೇಕು. ನಿಮಗೆಲ್ಲ ಮನೆಗೆ ಕಳಿಸಿ. ಇದು ನಮ್ಮ ಪಬ್ಲಿಕ್ ಹಕ್ಕು, ಬಡವ್ರ ಹಕ್ಕು, ಅಲ್ಲಿನ ಹೆಸರಲ್ಲಿರೋಂಥ ಆಸ್ತಿಗಳಿವೆಲ್ಲ. ಇದ್ರ ಬಗ್ಗೆ ಎಲ್ಲ ನೀವು ಕೇರ್ ಮಾಡದೆ ಹೋದರೆ ನೀವೆಲ್ಲ ಯಾಕೆ ಬರ್ತೀರಾ ಇಲ್ಲಿ? ಹೋಗಿ ಮನೆಗೆ ರಾಜೀನಾಮೆ ಕೊಟ್ಬಿಟ್ಟು ನಿಮ್ಮ ಮನೆಗೆ ಹೋಗಿ ನೋಡ್ರಿ. ಯಾಕ್ರಿ ಬೇಕು ನಿಮಗೆ? ಮಾನ್ಯ ಮುಖ್ಯಮಂತ್ರಿಯವರೇ ದಯವಿಟ್ಟು ಇದ್ರ ಕಡೆ ಭಾವಿ ಮುಖ್ಯಮಂತ್ರಿಯವರು ಆಗೋರು ದಯವಿಟ್ಟು ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ದಯವಿಟ್ಟು ಇದ್ರ ಕಡೆ ಗಮನ ಕೊಡಿಸಿ. ನಮ್ಮ ಮುಸ್ಲಿಂ ಜನಾಂಗದ್ದು ನೀವು ಕಾಂಗ್ರೆಸ್ ಅಂತ ಹೇಳ್ಕೊಂಡು ಇಲ್ಲೆಲ್ಲ ನಮ್ಮ ಮೈಸೂರು ಪ್ರಾಂತ, ಮಂಡ್ಯ ಪ್ರಾಂತ, ಇಡೀ ಕರ್ನಾಟಕದಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ಗ್ರ್ಯಾಂಟ್ಸು ಹಣ ಕೂಡ ಎಲ್ಲ ಕೋಟ್ಯಾಂತರ ರೂಪಾಯಿ ಎಲ್ಲೋಗ್ತಿದೆ ಅಂತ ಗೊತ್ತಿಲ್ಲ ಈ ವಕ್ಫ್ ಬೋರ್ಡ್ ಮಂಡಳಿಯಲ್ಲಿ. ದಯವಿಟ್ಟು ವಿಚಾರಿಸ್ಬಿಟ್ಟು ನ್ಯಾಯ ಕೊಡಿಸಿ. ಇಲ್ಲಿ ಟರ್ಮ್ಸ್ ಅಗೇನೆಸ್ಟು ಬೈಲಾ ವೈಲೇಷನ್ಸು ಎಲ್ಲ ಮಾಡ್ಕೊಂಡು ಅದು ಯಾರೋ ನೀವು ಇಲ್ಲಿ ಎಷ್ಟೋ MLAಗಳೆಲ್ಲ ಕೂತ್ಕೊಂಡು 5 ಕಮಿಟಿಲೆಲ್ಲ ಅನ್ಯಾಯ ಮಾಡ್ಕೊಂಡು ಈ ಕಾಲು ಕಸ ಮಾಡ್ಕೊಂಡವ್ರೆ ವಕ್ಫ್ ಬೋರ್ಡ್ ಮಂಡಳಿಗೆ. ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಸಂವಿಧಾನದ ಅಡಿಯಲ್ಲಿರೋಂಥದ್ದು ಈ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಮಂಡಳಿ, ನಮ್ಮ ಸರ್ಕಾರದ ಅಡಿಯಲ್ಲಿರೋಂಥದ್ದು ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಮಂಡಳಿ. ಏನು ಮಾಡ್ತಿದ್ದೀರಾ ಸರ್ಕಾರದವರು? ದಯವಿಟ್ಟು ನ್ಯಾಯ ಕೊಡಿಸಿ. ನಮ್ಮೆಲ್ಲರಿಗೂ ಬಡವ್ರು ಬಗ್ರು ಆಸ್ತಿ ಸ್ವಾಮಿ, ಬಡವ್ರು ದಾನ ಮಾಡಿರೋ ಆಸ್ತಿ ಇದು. ಅಲ್ಲಿನ ಹೆಸರಲ್ಲಿ ಯಾರ ಅಪ್ಪನ ಮನೆ ಸೊತ್ತಲ್ಲ, ಬಡವರ ಸೊತ್ತು, ಅಲ್ಲಿನ ಹೆಸರು ಸೊತ್ತು, ಬಡವರ ಇನ್ಕಮ್ ಸೋರ್ಸ್ ಅದು. ಅದರಿಂದ ಏನು ಒಳ್ಳೇದು ಮಾಡೋರೆ ಕೇಳಿ, ನ್ಯಾಯ ಕೊಡಿಸಿ ದಯವಿಟ್ಟು.